हुबली में बीजेपी वर्कर सुजाता हांडी को गिरफ्तार किया गया है, जिस पर मारपीट और पुलिस पर हमले का आरोप लगा है। पुलिस कमिश्नर एन शशि कुमार ने बताया कि सुजाता हांडी ने गिरफ्तारी के दौरान पुलिस पर हमला किया, अपने कपड़े उतार दिए, भागने की कोशिश की, जिसके खिलाफ पहले भी 9 केस दर्ज हैं। दरअसल शाहपुर पुलिस प्रशांत बेमाजी ने हमला करने और उन्हें घायल करने के आरोप में पुलिस आरोपी सुजाता हांडी को गिरफ्तार करने गई थी, जिस दौरान बीजेपी वर्कर सुजाता हांडी ने जमकर हंगामा काटा और पुलिस कर्मियों से अभद्रता की। ಪೊಲೀಸರು ವಶಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು CR ಗಾಡಿ ಹತ್ತಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನು ಚಾಲೆಂಜ್ ಮಾಡೋವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ 2020ರಿಂದ ಒಟ್ಟು 5 ಪ್ರಕರಣಗಳು ಈಕೆ ಮೇಲೆ ಇದ್ವು. ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ. ಈಗ ಕೇಶವಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನು ಮತ್ತು ಒಂದು CR MT ಗಾಡಿಯನ್ನು ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತೊಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನು ತೆಗೆದಿರೋವಂಥದ್ದು. ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನು ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ. ಈ ಹಿಂದೆ ಒಂದು ಪ್ರಕರಣ ನಮ್ಮ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು 4 ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ. ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ. ಅದೆಲ್ಲ ವಿವರಗಳಿದ್ದಾವೆ. ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ಬೇಕಾದ್ರೆ ಕೊಡ್ತೀನಿ. ಯಾರು ಈಗ ನೋಡಿ, ಆಕೆಯನ್ನು ನಾವು ವಶಕ್ಕೆ ತಗೊಂಡಾದ್ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ ಮೇಲೆ ಫಸ್ಟು ನಾವು ಮೆಡಿಕಲ್ ಮಾಡಿಸ್ತೀವಿ. ಮೆಡಿಕಲ್ ಮಾಡಿಸಿದಂಥ ಸಂದರ್ಭದಲ್ಲಿ ಆಕೆಗೆ ಏನಾದರೂ ತೊಂದರೆ ಆಗಿದ್ದರೆ ಅಲ್ಲಿ ಡಾಕ್ಟರ್ಗಳ ಎದುರಿಗೆ ಹೇಳಲಿಕ್ಕೆ ಅವಕಾಶ ಇರುತ್ತೆ. ಡಾಕ್ಟರ್ಗಳು ಪೊಲೀಸ್ ಇಲಾಖೆಯವರಲ್ಲವಲ್ಲ, ಒಂದು. ಎರಡನೇದು, ಆಕೆಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ. ಈಗ ಆಕೆ ಜುಡಿಷಿಯಲ್ ಕಸ್ಟಡಿಲಿ ಇದ್ದಾಳೆ. ಈಕೆ ಬಟ್ಟೆಯನ್ನು ತೆಗೆದಿರೋಂಥ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿರುವಂಥ ಈಕೆಯ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಈಗ ತನಿಖೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. BLO ಯಾವುದೇ ದೂರನ್ನು ಕೊಟ್ಟಿಲ್ಲ. ನಾವು ಇನ್ಫ್ಯಾಕ್ಟ್ BL ಅವ್ರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯಿತು ಮತ್ತು ಪ್ರತಿರೋಧ ವ್ಯಕ್ತಪಡಿಸಿದರು. ಹಾಗಾಗಿ ನೀವೇನಾದರೂ ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡಿ ಅಂತಂದ ಸಂದರ್ಭದಲ್ಲಿ, ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ತೀವಿ ಮತ್ತು ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಈ ಥರ ಎಲ್ಲ ಬೇಡ, ಹಾಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ಲೇಡಿ ಒಬ್ಬರು ಇದ್ದರು. ಹಾಗಾಗಿ ಅವರು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ನಮ್ಮ ಸಿಬ್ಬಂದಿಗೆ ಹಲ್ಲಿಂದ ಕಚ್ಚಿದ್ದಾರೆ ಆ ಲೇಡಿ. ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಭಾಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಮತ್ತು ಎಳೆದಾಡಿದ್ದಾಳೆ. ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡಿಸಿದ್ದೀವಿ. ಮೆಡಿಕಲ್ ಸರ್ಟಿಫಿಕೇಟ್ಗಳಲ್ಲಿ ಅವ್ರಿಗೇನು ಇಂಜುರಿ ಆಗಿದೆ ಅನ್ನೋಂಥದ್ದು ರಿಫ್ಲೆಕ್ಟ್ ಆಗುತ್ತೆ. ಹೌದು, 5ನೇ ತಾರೀಕು ಮೊನ್ನೆ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಆದಂಥ ರೆಸಿಸ್ಟೆನ್ಸ್ ಏನಿತ್ತು ಅದು ಪ್ರಕರಣ ದಾಖಲಾಗಿದೆ. ಹಲ್ಲೆ ಮಾಡಿದ್ರೆ ಅಂತ ಒಂದು ಆರೋಪ ಇದೆ. 5ನೇ ತಾರೀಕಿಗೆ ನಮಗೆ ಮೊನ್ನೆ ನಮ್ಮ ACP ಸಾಹೇಬರು ಉತ್ತರ ವಿಭಾಗ ಅವ್ರು ನಮಗೆ ಫೋನ್ ಮಾಡಿ ಹೇಳಿದರು, ವುಮೆನ್ ಪೊಲೀಸ್ ಸ್ಟೇಷನಿಂದ ನೀವು 4 ಜನ ಆಮೇಲೆ ನೀವು ಕೂಡಿ ಕೇಶವಪುರ ಪೊಲೀಸ್ ಸ್ಟೇಷನಲ್ಲಿ ಸರೋಜ ಹಂಡಿಯವ್ರ ಮೇಲೆ ಕೇಸ್ ಆಗಿದೆ, ಅವಳನ್ನು ಅರೆಸ್ಟ್ ಮಾಡೋದಿತ್ತಮ್ಮ, ಸ್ಪಾಟಿಗೆ ಹೋಗಬೇಕಾಗೈತಿ, ನೀವು ಕೇಶವಪುರ ಪೊಲೀಸ್ ಸ್ಟೇಷನಿಗೆ ಬರ್ರಿ ಅಂತ ನಮ್ಗೆ ಫೋನ್ ಮೂಲಕ ತಿಳಿಸಿದ್ರು. ಆ ಪ್ರಕಾರ ನಾನು ಆಮೇಲೆ ನಮ್ಮ ಸಿಬ್ಬಂದಿ ಶಕುಂತಲಾ, ಮಾರ್ಗ್ರೆಟ್, ರೇಖಾ ಅಂತ 4 ಜನ ಕರ್ಕೊಂಡು, ಸುನೀತಾ ಅಂತ NOWC ಕರ್ಕೊಂಡು ನಾವು ಕೇಶವಪುರ ಪೊಲೀಸ್ ಸ್ಟೇಷನಿಗೆ ಬಂದ್ವಿ. ಕೇಶವಪುರ ಪೊಲೀಸ್ ಸ್ಟೇಷನಿಗೆ ಬಂದು ಇಲ್ಲಿಂದ ನಾವು ಅವಳಿರುವಂಥ ಪ್ಲೇಸಿಗೆ ಹೋದ್ವಿ, ಗಾಂಧಿವಾಡಕ್ಕೆ. ಅಲ್ಲಿಗೆ ಹೋದ ನಂತರ ಆಕಿ ರಿಲೇಷನ್ ಎಲ್ಲ ಭಾಳ ಜನ ಇದ್ದರು.
ಅವ್ರ ತಾಯಿ ತಂಗಿ ತಮ್ಮ ಮತ್ತು ಅವ್ರ ಜೊತೆ ಒಂದು ಸುಮಾರು ಜನ ಲೇಡೀಸು ಸಹ ಇದ್ರು. ಆ ಪ್ರಕಾರ ನಾವು ಅವಳಿಗೆ ಹೇಳಿದೆ, ಓರಲ್ಲಾಗಿ ಹೇಳಿದ ತಕ್ಷಣ ಇಲ್ಲಮ್ಮ ಹಿಂಗೆ ನಿನ್ನ ಮೇಲೆ ಕೇಸ್ ಆಗಿದೆ, ಕರ್ಕೊಂಡು ಹೋಗ್ಬೇಕು ನೀನು ಪೊಲೀಸ್ ಸ್ಟೇಷನಿಗೆ ಬಾ ಅಂತ ಕರೆದೆ. ಅವಾಗ ನಮಗಕ್ಕೆ ಅವಾಯ್ಡ್ ಮಾಡಿದ್ಲು. ಎದಕ್ಕೆ ಬರ್ಬೇಕ್ರಿ ಹಂಗ್ರಿ ಹಿಂಗ್ರಿ ಅಂತ ನಮ್ಮ ಸ್ವಲ್ಪ ಜೋರು ಭಯ ಮಾಡಿ ಮಾತಾಡಿದೆ. ತಪ್ಪಮ್ಮ ಹಂಗೆ ಮಾಡಕ್ಕೆ ಹೋಗಬೇಡ, ಕಾನೂನು ಪ್ರಕಾರ ಕೇಸ್ ಮಾಡಿರ್ತದೆ, ಆ ಪ್ರಕಾರ ನೀವು ಬರಬೇಕಾಗ್ತದೆ, ಬರ್ರಿ ನೀವಿಲ್ಲೇ ಹತ್ರಿ ಗಾಡಿಗೆ ಅಂತಂದು ಹೇಳಿದೆ. ಹೇಳಿದ ತಕ್ಷಣ ಆಕೆ ನಮಗೆ ನಿರಾಕರಿಸಿದ್ಲು ಹತ್ತಲಿಕ್ಕೆ. ನಮ್ಮ 4 ಜನ ಸೇರಿಕೊಂಡು ನಮ್ಗೆ ಇದು ಉಳಿದು ಸಿಬ್ಬಂದಿನೂ ಕರ್ಕೊಂಡು ಆಕಿನ ಹತ್ಸಕ್ಕೆ ಹೋದೆ. ಹೋಗುತ್ತಲೇ ನಿನ್ನ ಕರ್ಕೊಂಡು ಹೋಗ್ತಾರೆ ಇವ್ರು ಅಂತಂದು ಹೇಳಿ ಬಡ ಬಡ ಬಟ್ಟೆ ಬಿಚ್ಕೊಂತನ ಗಾಡಿ ಹತ್ತಿದ್ಲು. ಬಟ್ಟೆ ಬಿಚ್ಕೊಂಡು ಗಾಡಿ ಹತ್ತಿದ್ದು. ತಪ್ಪಮ್ಮ ಹಂಗೆ ಮಾಡಬೇಡ, ನಾವು ಒಬ್ಬ ಹೆಣ್ಮಕ್ಳು, ನೀ ಹಂಗೆ ಮಾಡಬೇಡ, ಹಸಿ ಆಗುತ್ತೆ, ಅದನ್ನು ಹಾಕೋಮ್ಮ ಡ್ರೆಸ್ ಅಂತೇಳಿ ನಾವು ಸೀರೆ ಬಟ್ಟೆ ಕಳೆದಿದ್ದೆಲ್ಲ ನನ್ನ ಮಕ್ಕದ ಮೇಲೆ ಹೋಗೋದ್ಬಿಟ್ಲು. ಉಳಿದು ನಮ್ಮ ಸಿಬ್ಬಂದಿ ಅಕ್ಕಪಕ್ಕದ್ರೆ ಅವರು ಸಹ ಹೇಳಾಕತ್ತಾರೆ, ಈ ಕಳಿಬೇಡ ಸುಜಾತ ಅಂತೇಳಿ ಹೇಳಿದ್ರು ಸಹಿತ ಬಟ್ಟೆ ಕಳೆದ ತಕ್ಷಣ ಆಕಿನ ತೊಗೊಂಡು ಎತ್ತಿ ಹಾಕುವಾಗ ಎಲ್ಲ ಸೀರೆ ಬಟ್ಟೆ ಎಲ್ಲ ಕಳೆದ ತಕ್ಷಣ ಆಕಿ ನಿಕ್ಕರ್ ಕಳೆದು ನನ್ನ ಮಕ್ಕದ ಮೇಲೆ ಹೋಗಿದ್ಲು. ಆಮೇಲೆ ಅದು ಸೀರೆ ಕಳೆದಿದ್ದೇನಂತ ಅವ್ರ ಸಿಸ್ಟರ್ ಕುಂತಾಳ್ರಿ ಅಲ್ಲೇ ಪಕ್ಕಕ್ಕೆ ಚೇರಿದಾಗ ಆ ಸೀರೆ ತೊಗೊಂಡು ಆಕಿಗೆ ಅವ್ರ ತಂಗಿಗೆ ಕುತ್ತಿಗೆಗೆ ಹಿಂಗೆ ಹಾಕಿ ಜಗ್ಗಾಕತ್ಲು. ಆವಾಗ ಆಕಿ ನಾವು ಸೀರೆ ಜಕ್ಕೊಳತ್ತ ಸೀರೆ ಹಾಕಿದ್ದು ಹಂಗೆ ಮಾಡಬೇಡಮ್ಮ ಅಂತ ನಾ ಕೈ ಹಿಡ್ದು ಹೇಳ್ಕೊಳಕ್ಕೆ ಹೋದಾಗ ನನಗೆ ಇಲ್ಲಿ ಎಡಗಡೆ ಪಕಡಿಗೆ ಬಾಯಿ ಹಾಕಿ ಕಡ್ಚಿಬಿಟ್ಲು. ಅದನ್ನ ಹಾಕಿ ಕಚ್ಚಿದಲ್ಲ ಅಂತಂದು ಹೇಳ್ಕಸ್ ಅದನ್ನ ಸೀರೆ ಜಕ್ಕಳು ಆಗೋದಿಲ್ಲ, ನಮ್ಗೇನೋ ಗೊತ್ತಾಗೇ ಇಲ್ಲ. ಆಮೇಲೆ ನಮ್ಮ ಮಗ್ರಟ್ ಅಂತಿದ್ಲು ಅಲ್ಲಿ ಪಕ್ಕಕ್ಕೆ ಆಕಿಗೆ ಜೋಡಿಸಿ ಒದ್ದು ಬಿಟ್ಲು, ಈ ಕಡೆ ಕುತ್ತಿಗೆಗೆಲ್ಲ ಇಲ್ಲಿ ಗಾಯ ಆಯ್ತು. ಆಮೇಲೆ ಅದರ ಪಕ್ಕಕ್ಕೆ ಶಕುಂತ್ಲ ಅಂತಿದ್ಲು. ಶಕುಂತ್ಲನ ಆಕಿಗೆ ಈ ರೀತಿ ಮಾಡಬೇಡಮ್ಮ, ಇದು ಬಟ್ಟೆ ಹಾಕೊಂತ ಆಕಿ ಕೊಡಾಕತ್ತಾಳ. ಅವಾಗೂ ಸಹಿತ ಶಕುಂತ್ಲನ ಬಡಗಲ ಕೈ ಹಿಡಿದು ಇಕ್ಕಿ ಬಗಲಾಗ ಬಂದೇಕನೆ ಇಲ್ಲಿ ಬಲಗಡೆ ಪಕಡಿಗೆ ಹಾಕಿ ಕಚ್ಚಿಬಿಟ್ಲ. ಆನಂತರ ರೇಖಾ ಇದು ಮಾಡಬೇಡಮ್ಮ ನೀನು ಅಂತೇಳಿ ಇನ್ನೊಬ್ಬಕಿ ನಮ್ಮಲ್ಲಿ ಸಿಬ್ಬಂದಿ ಇದ್ರು, ರೇಖಾ ಹವರಡ್ಡಿ ಅಂತೇಳಿ ಆಕಿಗೆ ಜಾಡಿಸಿ ಕೈಯಿಂದ ಹೆಂಗೆ ಗುದ್ದು ಬಿಟ್ಲು. ಆಕಿ ಹೋಗಿ ಆ ಕಡೆ ಬಿದ್ಲು. ನೀವು ಇದೆಲ್ಲ ಮಾಡಬೇಡಮ್ಮ, ಹಾಕೋ ಬಟ್ಟೆ ತಪ್ಪಿದನ ಅಂತಂದು ಹೇಳಿದ್ರು ಸಹಿತ ಬಟ್ಟೆ ಬಿಚ್ಚುವಾಗ ತಡ್ಯಾಕತ್ವಿ, ಕಳಿಬೇಡದನ್ನ ತಪ್ಪು ಎಲ್ಲರೂ ಸೇರಿದೇವ್ರಿ. ಹತ್ತುವಾಗನೇ ಕಳ್ಕೊಂಡ್ ಹತ್ಬಿಟ್ಲು. ತಗೋ ಅಂತ ಹಾಕಾಕತ್ತೀವಿ ಬಟ್ಟೆ. ಅದನ್ನ ಸೀರೆ ಹಾಕಿ ಮೇಲೆ ಒಗದ್ವಿ, ಸೀರೆ ಹಾಕಿ ಮೇಲೆ ಒಗದ ತಕ್ಷಣ ಅದೇ ಸೀರೆ ತಗೊಂಡ್ ಆಕಿಂಗ ಅವ್ರ ತೆಗಿಕೊಳ್ಳಾಕ್ ಹೋಗುತ್ತೆ, ಅದನ್ನ ಚಕ್ಕೊಳಕ್ ಬಂದ್ವಿ ನಾವು. ತಪ್ಪಮ್ಮ ಅದು ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅದನ್ನ ನಾವು ಏನು ಅಲ್ರಿ, ನಾವು ಬೇರೆ ಯಾರು ಹೆಣ್ಮಕ್ಳು ಬಂದ್ರು ಮೈ ಮೇಲೆ ಬಟ್ಟೆ ಇದೆ, ಈ ಬಟ್ಟೆ ಹಾಕೊಂಡು ಹೆಣ್ಮಕ್ಳ ಸಂಪ್ರದಾಯ ಪ್ರಕಾರ ನಡ್ಕೊಂಡ್ ಬರ್ಬೇಕಂತ ನಾವು ಹೇಳ್ತೀವಿ. ಬಟ್ಟೆ ಬಿಚ್ಚಿ ಪೊಲೀಸರು ಹೊಡೆದಿದ್ದಾರೆ, ಹಲ್ಲೆ ಮಾಡಿದಾರ ಅಂತ ತಪ್ಪು ಸರ್ ಇದೆ. ನಾವು ಏನೂ ಆ ರೀತಿ ಮಾಡಿಲ್ಲ. ಆ ರೀತಿ ನಾವು ಹೆಣ್ಣಾಗಿ ಅವಳಿಗೆ ಮಾಡಾಕ ಅದ್ ಹೆಂಗ್ ಸಾಧ್ಯ, ನೀವ ವಿಚಾರ ಮಾಡ್ರಿ ಹೆಂಗ್ ಸಾಧ್ಯ. ನೋಡ್ರಿ ಇವಳಿಗೆ ಗಾಯ ನೋಡ್ರಿ, ಆ ಪರಿ ಕಚ್ಚಿದಾಳ. ನನಗ ಇವಳಿ ಕುತ್ತಿಗೆ ಇದೆಲ್ಲ ಸೊಲ್ಲಿಂಗ್ ಬಂದೈತಿ, ಈಕಿಗೆ ಬಲ್ಗಡೆ ಎಲ್ಲ ಗಾಯ ಆಗೈತಿ. ಇಲ್ಲ ಸರ್ ಇದೆಲ್ಲ ನಿಜ, ಇದು ಆಗಿರೋದು ಆಕಿ ಹೇಳ್ತಾ ಇರೋದಲ್ಲ. ತಡಿಲಿಲ್ಲ ಅಂತ ಅನ್ನೋದು ಯಾಕೆ ಜನ ಇದ್ದಾಗ ಆಸ್ಪದನೆ ಇಲ್ಲ ಅವಳಿಗೆ. ನಾವು ಕೈ ಹಿಡಿದ್ರೆ ಕೈ ಕಡಿಯಾಕತ್ತಾಳ. ನಾವು ಕೈ ಈ ಕಡೆಗೆ ಇವ್ರು ಬಂದ್ ಜಗ್ಗಿದ್ರೆ ಅವ್ರಿಗೆ ಬಾಯಿ ಹಾಕ್ಬಿಟ್ಲು. ಈ ಕಡೆ ಬಂದ್ ಈ ಕಡೆ ಕೈಯಿಂದ ಈ ಕಡೆ ಜಗಾಕತ್ತ ಇವ್ರಿಗೆ ಪಕಡಿ ಕಡದ್ಲು. ಉದ್ದೇಶ ಅವಳಿಗೆ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಲು. ಆದ್ರೂ ನಾವು ತಗೊಂಡಕಿನ್ ಗಾಡಿ ಹಾಕಿದ್ಮೇಲೆ ನಮ್ಗೆ ಈ ರೀತಿ ಎಲ್ಲ ಸ್ಟೇಷನ್ ಇರ್ಬೋದು ಸರ್. ಹಳೆ ಕೇಸ್ ಇದಾವ ಸರ್. ಹೌದು ಸರ್, ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇದೆ, ಕೇಶಾಪುರದಲ್ಲಿದೆ. ಮತ್ತೆ ಅದು ಹಿಂದಿನ ಏನಾದ್ರು ಕೇಸ್ ಆಗಿದ್ದಕ್ಕೆ ಅವಳಿಗೆ ಆ ಕೇಸಲ್ಲಿ ಅರೆಸ್ಟ್ ಮಾಡಕ್ ಹೋಗ್ತೀವಿ. ನನ್ನ ಹೆಸರು ಕಲಾವತಿ ಚಂದಾವರ್ಕರ್, ಮೇಳ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್. ನಾನೇ ನೈಟಿ